ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲಿ ಬೆಲ್ಲದ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ 2 ಬಟ್ಲು ಉಪ್ಪಿನಕಾಯಿ ತೊಗೊಂಡು ಅದಕ್ಕೆ 1 ಕಪ್ ಬೆಲ್ಲ ಹಾಕಬೇಕ್ರಿ. 1/4 ಕಪ್ಪಷ್ಟು ಖಾರ ಹಾಕಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ಅದು ಹಾಕಿದ ನಂತರ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ತೊಗೋಬೇಕ್ರಿ. ಅದನ್ನ ಮಿಕ್ಸಿ ಮಾಡಬೇಕು. ಸ್ಮೂತ್ ಪೇಸ್ಟ್ ಆಗೋ ಥರ ಅಲ್ರಿ, ಸ್ವಲ್ಪ ತರಿಯಾಗಿಯೇ ಇರಬೇಕು. ಆ ಥರ ಮಿಕ್ಸಿ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಪೌಡ್ರ್ ರೀತಿ ಆಗಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ನಂತರ ಚೆಕ್ ಮಾಡಿಕೊಂಡು ಆ ಪುಡಿನ ಬೆಲ್ಲ ಮತ್ತು ಉಪ್ಪಿನಕಾಯಿ ಇರೋ ಮಿಶ್ರಣಕ್ಕೆ ಸೇರಿಸ್ಬೇಕ್ರಿ. ಸೇರಿಸಿ ಸ್ವಲ್ಪ ಅರಶಿನ ಹಾಕಬೇಕ್ರಿ. ಆಮೇಲೆ ಹಿಂಗು ಹಾಕಬೇಕ್ರಿ. ಸ್ವಲ್ಪ ನಿಮ್ಮ ಮನೇಲಿ ಯಾವ ಹಿಂಗಿದೆಯೋ ಅದನ್ನೇ ಯೂಸ್ ಮಾಡಿ. ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬೇಕ್ರಿ. ಎಲ್ಲ ಬೀಜ ಎಲ್ಲ ತೆಕ್ಕೊಂಡಿರ್ಬೇಕ್ರಿ. ಉಪ್ಪಿನಕಾಯಿ ಮುಂಚೆನೇ ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನೀಟಾಗಿ ಎಲ್ಲ ಕಲಿಸ್ಬೇಕ್ರಿ. ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕಲಿಸ್ಕೊತ ಬರಬೇಕ್ರಿ. ಬೆಲ್ಲನ ಪುಡಿ ಮಾಡಿ ಹಾಕಬೇಕ್ರಿ. ಆದರೆ ಕೆಲವೊಂದು ಗಂಟು ಏನಾದ್ರು ಇತ್ತಂದರೆ ಅದನ್ನು ಅಲ್ಲೇ ಕೈಯಲ್ಲಿ ಸ್ವಲ್ಪ ಹೊಡ್ಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅದಕ್ಕೆ ಏನೇನು ಕಡಿಮೆ ಆಗಿದೆ, ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಉಪ್ಪು ಏನು ಕಡಿಮೆ ಆಗಿದೆಯೋ ಅದನ್ನು ಸೇರಿಸ್ಕೊಂಡು ಅದನ್ನೆಲ್ಲ ಕಲಸಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅದನ್ನೆಲ್ಲ ಅದರ ರಸ ಎಲ್ಲ ತೆಗೆದು ಅದಕ್ಕೆಲ್ಲ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕ್ರಿ. ಹೀಗೆ ಕುದಿಯೋಕೆ ಇಡಬೇಕ್ರಿ. ಅದನ್ನು ಕುದಿಯೋಕೆ ಇಟ್ಮೇಲೆ ಅದನ್ನು ಕೈ ಆಡಿಸ್ಕೊತ ಇರಬೇಕ್ರಿ. ಕೈ ಆಡಿಸ್ತಾನೆ ಇರಬೇಕು. ಬೆಲ್ಲ ಕೆಲವೊಂದು ಗಂಟು ಏನಾದ್ರು ಇದ್ದರೆ ಒಡೆಯುತ್ತೆ. ಅದು ಒಡೆದು ರಸ ಆಗುತ್ರಿ. ಅದೆಲ್ಲ ರಸ ಆಗೋ ಮಟ್ಟನೂ ಕಲಸ್ಕೊತ ಇರಬೇಕ್ರಿ. ಹಾಗೆ ಕೈ ಆಡಿಸ್ಕೊತ ಇರಬೇಕ್ರಿ. ಒಂದು ಕುದಿ ಬರಬೇಕ್ರಿ. ಅದು ಹಾಗೆ ಕೈ ಆಡಿಸ್ಕೊತ ನೋಡ್ಕೊತ ಚೆಕ್ ಮಾಡ್ಕೊತ ಇರಬೇಕ್ರಿ. ಒಂದು ಕುದಿ ಬಂದಮೇಲೆ ಆ ಉಪ್ಪಿನಕಾಯಿನ ಕಲಸ್ಕೊತ ಇರಬೇಕ್ರಿ. ಈ ಥರ ಕಲಸಿ ಆಮೇಲೆ ಇದನ್ನು ತುಂಬ ದಿನ ಅದೇ ಕುದಿಸಿದ ಮೇಲೆ ಸ್ವಲ್ಪ ದಿನ ಇಡಬೇಕಾಗುತ್ತೆ. ಮಾಡಿದ ತಕ್ಷಣ ತಿನ್ನೋಕೆ ಬರೋದಿಲ್ಲ ಇದು. ಇದನ್ನು ಸ್ವಲ್ಪ ದಿನ ಇಟ್ಟು ಆಮೇಲೆ ಅದು ಎಲ್ಲ ಒಂಥರ ಮೆತ್ತಗಾಗುತ್ತೆ ರೀ. ಮೆತ್ತಗಾದ್ಮೇಲೆ 1 ವಾರದ ಮಟ್ಟ ಇಡಬೇಕ್ರಿ. 1 ವಾರದ ಮಟ್ಟ ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಇರ್ತೈತ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.